ಯುದ್ಧ ವಿಮಾನಕ್ಕೆ ಹಾನಿಯಾಗಿದೆ ಅಂತ ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ಹೇಳಿಕೆ ಕೊಟ್ಟಂತ ವಿಚಾರವಾಗಿ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಾಲು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಏಕಾಏಕಿ ನಿಲ್ಲಿಸಿದ್ರು. ಅಮೆರಿಕ ಮಾತು ಕೇಳಿ ಕದನ ವಿರಾಮ ಘೋಷಿಸಿದ್ರು. ಸಿಂಗಾಪುರದಲ್ಲಿ ಸಿಡಿಎಸ್ ಸ್ವಲ್ಪ ಯುದ್ಧ ವಿಮಾನಕ್ಕೆ ಲಾಸ್ ಆಗಿದೆ ಎಂದಿದ್ದಾರೆ. ಈ ಬಿಜೆಪಿ ಅಂಧಭಕ್ತರು ಸಿಡಿಎಸ್ ರನ್ನೇ ದೇಶದ್ರೋಹಿ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಧಾರವಾಡ, ಬೆಳಗಾವಿ ಬೆಲ್ಟು, ನಿಮ್ಮ ಕರಾವಳಿ ಬೆಲ್ಟು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಿಮ್ಮ ಮಲೆನಾಡು ಪ್ರದೇಶ ಇವೆಲ್ಲಾನು ಕೂಡ RSS ನ ಪ್ರಯೋಗಾಲಯ ಆಗ್ಬಿಟ್ಟಿವೆ. ಲ್ಯಾಬೊರೇಟರೀಸ್ ಆಫ್ ಹೇಟ್ ಆಗಿದೆ. ಯಾರಿಗೆ ಕೊಡ್ತಾ ಇರೋದು ನೋಡಿ, ನೀವು ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ. ಕಾಂಗ್ರೆಸ್ನವ್ರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರಾ? ಏನ್ ಬಿಜೆಪಿ ಮತ್ತೆ ಅವರ ಅಲೈಡ್ ಇಂಡಸ್ಟ್ರಿಗಳು ಒಂದು ಇಂಡಸ್ಟ್ರಿ ಮಾಡ್ಬಿಟ್ಟಿದ್ದಾರೆ ಇವರು. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋದು, ಇಂಥ ಪ್ರಚೋದನೆ ಭಾಷಣ ಕೊಡೋದು. ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚಿಸಬೇಕು, ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು, ಉಜ್ವಲ ಭವಿಷ್ಯ ಸಿಗಬೇಕು. ಯುದ್ಧ ವಿಮಾನಕ್ಕೆ ಹಾನಿಯಾಗಿದೆ ಅಂತ ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ಹೇಳಿಕೆ ಕೊಟ್ಟಂತ ವಿಚಾರವಾಗಿ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಾಲು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಏಕಾಏಕಿ ನಿಲ್ಲಿಸಿದ್ರು. ಅಮೆರಿಕ ಮಾತು ಕೇಳಿ ಕದನ ವಿರಾಮ ಘೋಷಿಸಿದ್ರು. ಸಿಂಗಾಪುರದಲ್ಲಿ ಸಿಡಿಎಸ್ ಸ್ವಲ್ಪ ಯುದ್ಧ ವಿಮಾನಕ್ಕೆ ಲಾಸ್ ಆಗಿದೆ ಎಂದಿದ್ದಾರೆ. ಈ ಬಿಜೆಪಿ ಅಂಧಭಕ್ತರು ಸಿಡಿಎಸ್ ರನ್ನೇ ದೇಶದ್ರೋಹಿ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಧಾರವಾಡ, ಬೆಳಗಾವಿ ಬೆಲ್ಟು, ನಿಮ್ಮ ಕರಾವಳಿ ಬೆಲ್ಟು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಿಮ್ಮ ಮಲೆನಾಡು ಪ್ರದೇಶ ಇವೆಲ್ಲಾನು ಕೂಡ RSS ನ ಪ್ರಯೋಗಾಲಯ ಆಗ್ಬಿಟ್ಟಿವೆ. ಲ್ಯಾಬೊರೇಟರೀಸ್ ಆಫ್ ಹೇಟ್ ಆಗಿದೆ. ಯಾರಿಗೆ ಕೊಡ್ತಾ ಇರೋದು ನೋಡಿ, ನೀವು ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ. ಕಾಂಗ್ರೆಸ್ನವ್ರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರಾ? ಏನ್ ಬಿಜೆಪಿ ಮತ್ತೆ ಅವರ ಅಲೈಡ್ ಇಂಡಸ್ಟ್ರಿಗಳು ಒಂದು ಇಂಡಸ್ಟ್ರಿ ಮಾಡ್ಬಿಟ್ಟಿದ್ದಾರೆ ಇವರು. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋದು, ಇಂಥ ಪ್ರಚೋದನೆ ಭಾಷಣ ಕೊಡೋದು. ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚಿಸಬೇಕು, ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು, ಉಜ್ವಲ ಭವಿಷ್ಯ ಸಿಗಬೇಕು. ಯುದ್ಧ ವಿಮಾನಕ್ಕೆ ಹಾನಿಯಾಗಿದೆ ಅಂತ ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ಹೇಳಿಕೆ ಕೊಟ್ಟಂತ ವಿಚಾರವಾಗಿ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಾಲು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಏಕಾಏಕಿ ನಿಲ್ಲಿಸಿದ್ರು. ಅಮೆರಿಕ ಮಾತು ಕೇಳಿ ಕದನ ವಿರಾಮ ಘೋಷಿಸಿದ್ರು. ಸಿಂಗಾಪುರದಲ್ಲಿ ಸಿಡಿಎಸ್ ಸ್ವಲ್ಪ ಯುದ್ಧ ವಿಮಾನಕ್ಕೆ ಲಾಸ್ ಆಗಿದೆ ಎಂದಿದ್ದಾರೆ. ಈ ಬಿಜೆಪಿ ಅಂಧಭಕ್ತರು ಸಿಡಿಎಸ್ ರನ್ನೇ ದೇಶದ್ರೋಹಿ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಧಾರವಾಡ, ಬೆಳಗಾವಿ ಬೆಲ್ಟು, ನಿಮ್ಮ ಕರಾವಳಿ ಬೆಲ್ಟು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಿಮ್ಮ ಮಲೆನಾಡು ಪ್ರದೇಶ ಇವೆಲ್ಲಾನು ಕೂಡ RSS ನ ಪ್ರಯೋಗಾಲಯ ಆಗ್ಬಿಟ್ಟಿವೆ. ಲ್ಯಾಬೊರೇಟರೀಸ್ ಆಫ್ ಹೇಟ್ ಆಗಿದೆ. ಯಾರಿಗೆ ಕೊಡ್ತಾ ಇರೋದು ನೋಡಿ, ನೀವು ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ. ಕಾಂಗ್ರೆಸ್ನವ್ರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರಾ? ಏನ್ ಬಿಜೆಪಿ ಮತ್ತೆ ಅವರ ಅಲೈಡ್ ಇಂಡಸ್ಟ್ರಿಗಳು ಒಂದು ಇಂಡಸ್ಟ್ರಿ ಮಾಡ್ಬಿಟ್ಟಿದ್ದಾರೆ ಇವರು. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋದು, ಇಂಥ ಪ್ರಚೋದನೆ ಭಾಷಣ ಕೊಡೋದು. ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚಿಸಬೇಕು, ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು, ಉಜ್ವಲ ಭವಿಷ್ಯ ಸಿಗಬೇಕು. ಯುದ್ಧ ವಿಮಾನಕ್ಕೆ ಹಾನಿಯಾಗಿದೆ ಅಂತ ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ಹೇಳಿಕೆ ಕೊಟ್ಟಂತ ವಿಚಾರವಾಗಿ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಾಲು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಏಕಾಏಕಿ ನಿಲ್ಲಿಸಿದ್ರು. ಅಮೆರಿಕ ಮಾತು ಕೇಳಿ ಕದನ ವಿರಾಮ ಘೋಷಿಸಿದ್ರು. ಸಿಂಗಾಪುರದಲ್ಲಿ ಸಿಡಿಎಸ್ ಸ್ವಲ್ಪ ಯುದ್ಧ ವಿಮಾನಕ್ಕೆ ಲಾಸ್ ಆಗಿದೆ ಎಂದಿದ್ದಾರೆ. ಈ ಬಿಜೆಪಿ ಅಂಧಭಕ್ತರು ಸಿಡಿಎಸ್ ರನ್ನೇ ದೇಶದ್ರೋಹಿ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಧಾರವಾಡ, ಬೆಳಗಾವಿ ಬೆಲ್ಟು, ನಿಮ್ಮ ಕರಾವಳಿ ಬೆಲ್ಟು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಿಮ್ಮ ಮಲೆನಾಡು ಪ್ರದೇಶ ಇವೆಲ್ಲಾನು ಕೂಡ RSS ನ ಪ್ರಯೋಗಾಲಯ ಆಗ್ಬಿಟ್ಟಿವೆ. ಲ್ಯಾಬೊರೇಟರೀಸ್ ಆಫ್ ಹೇಟ್ ಆಗಿದೆ. ಯಾರಿಗೆ ಕೊಡ್ತಾ ಇರೋದು ನೋಡಿ, ನೀವು ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ. ಕಾಂಗ್ರೆಸ್ನವ್ರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರಾ? ಏನ್ ಬಿಜೆಪಿ ಮತ್ತೆ ಅವರ ಅಲೈಡ್
ಇಂಡಸ್ಟ್ರಿಗಳು ಒಂದು ಇಂಡಸ್ಟ್ರಿ ಮಾಡಿಬಿಟ್ಟಿದ್ದಾರೆ ಇವರು. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋದು, ಇಂಥ ಪ್ರಚೋದನೆ ಭಾಷಣ ಕೊಡೋದು. ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚಿಸಬೇಕು, ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು, ಉಜ್ವಲ ಭವಿಷ್ಯ ಈ ಯುದ್ಧ ವಿಮಾನಕ್ಕೆ ಹಾನಿಯಾಗಿದೆ ಅಂತ 3 ಸೇನಾ ಪಡೆಗಳ ಮುಖ್ಯಸ್ಥರು ಹೇಳಿಕೆ ಕೊಟ್ಟಂತ ವಿಚಾರವಾಗಿ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಾಲು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಏಕಾಏಕಿ ನಿಲ್ಲಿಸಿದ್ರು. ಅಮೆರಿಕ ಮಾತು ಕೇಳಿ ಕದನ ವಿರಾಮ ಘೋಷಿಸಿದ್ರು. ಸಿಂಗಾಪುರದಲ್ಲಿ ಸಿಡಿಎಸ್ ಸ್ವಲ್ಪ ಯುದ್ಧ ವಿಮಾನಕ್ಕೆ ಲಾಸ್ ಆಗಿದೆ ಎಂದಿದ್ದಾರೆ. ಈ ಬಿಜೆಪಿ ಅಂಧಭಕ್ತರು ಸಿಡಿಎಸ್ ರನ್ನೇ ದೇಶದ್ರೋಹಿ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಧಾರವಾಡ, ಬೆಳಗಾವಿ ಬೆಲ್ಟು, ನಿಮ್ಮ ಕರಾವಳಿ ಬೆಲ್ಟು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಿಮ್ಮ ಮಲೆನಾಡು ಪ್ರದೇಶ ಇವೆಲ್ಲಾನು ಕೂಡ RSS ನ ಪ್ರಯೋಗಾಲಯ ಆಗ್ಬಿಟ್ಟಿವೆ. ಲ್ಯಾಬೊರೇಟರೀಸ್ ಆಫ್ ಹೇಟ್ ಆಗಿದೆ. ಯಾರಿಗೆ ಕೊಡ್ತಾ ಇರೋದು ನೋಡಿ, ನೀವು ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ. ಕಾಂಗ್ರೆಸ್ನವ್ರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರಾ? ಏನ್ ಬಿಜೆಪಿ ಮತ್ತೆ ಅವರ ಅಲೈಡ್ ಇಂಡಸ್ಟ್ರಿಗಳು ಒಂದು ಇಂಡಸ್ಟ್ರಿ ಮಾಡಿಬಿಟ್ಟಿದ್ದಾರೆ ಇವರು. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋದು, ಇಂಥ ಪ್ರಚೋದನೆ ಭಾಷಣ ಕೊಡೋದು. ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚಿಸಬೇಕು, ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು, ಉಜ್ವಲ ಭವಿಷ್ಯ ಸಿಗಬೇಕು. ಈ ಯುದ್ಧ ವಿಮಾನಕ್ಕೆ ಹಾನಿಯಾಗಿದೆ ಅಂತ 3 ಸೇನಾ ಪಡೆಗಳ ಮುಖ್ಯಸ್ಥರು ಹೇಳಿಕೆ ಕೊಟ್ಟಂತ ವಿಚಾರವಾಗಿ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಾಲು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಏಕಾಏಕಿ ನಿಲ್ಲಿಸಿದ್ರು. ಅಮೆರಿಕ ಮಾತು ಕೇಳಿ ಕದನ ವಿರಾಮ ಘೋಷಿಸಿದ್ರು. ಸಿಂಗಾಪುರದಲ್ಲಿ ಸಿಡಿಎಸ್ ಸ್ವಲ್ಪ ಯುದ್ಧ ವಿಮಾನಕ್ಕೆ ಲಾಸ್ ಆಗಿದೆ ಎಂದಿದ್ದಾರೆ. ಈ ಬಿಜೆಪಿ ಅಂಧಭಕ್ತರು ಸಿಡಿಎಸ್ ರನ್ನೇ ದೇಶದ್ರೋಹಿ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಧಾರವಾಡ, ಬೆಳಗಾವಿ ಬೆಲ್ಟು, ನಿಮ್ಮ ಕರಾವಳಿ ಬೆಲ್ಟು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಿಮ್ಮ ಮಲೆನಾಡು ಪ್ರದೇಶ ಇವೆಲ್ಲಾನು ಕೂಡ RSS ನ ಪ್ರಯೋಗಾಲಯ ಆಗ್ಬಿಟ್ಟಿವೆ. ಲ್ಯಾಬೊರೇಟರೀಸ್ ಆಫ್ ಹೇಟ್ ಆಗಿದೆ. ಯಾರಿಗೆ ಕೊಡ್ತಾ ಇರೋದು ನೋಡಿ, ನೀವು ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ. ಕಾಂಗ್ರೆಸ್ನವ್ರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರಾ? ಏನ್ ಬಿಜೆಪಿ ಮತ್ತೆ ಅವರ ಅಲೈಡ್ ಇಂಡಸ್ಟ್ರಿಗಳು ಒಂದು ಇಂಡಸ್ಟ್ರಿ ಮಾಡಿಬಿಟ್ಟಿದ್ದಾರೆ ಇವರು. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋದು, ಇಂಥ ಪ್ರಚೋದನೆ ಭಾಷಣ ಕೊಡೋದು. ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚಿಸಬೇಕು, ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು. ಈ ಯುದ್ಧ ವಿಮಾನಕ್ಕೆ ಹಾನಿಯಾಗಿದೆ ಅಂತ 3 ಸೇನಾ ಪಡೆಗಳ ಮುಖ್ಯಸ್ಥರು ಹೇಳಿಕೆ ಕೊಟ್ಟಂತ ವಿಚಾರವಾಗಿ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಾಲು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಏಕಾಏಕಿ ನಿಲ್ಲಿಸಿದ್ರು. ಅಮೆರಿಕ ಮಾತು ಕೇಳಿ ಕದನ ವಿರಾಮ ಘೋಷಿಸಿದ್ರು. ಸಿಂಗಾಪುರದಲ್ಲಿ ಸಿಡಿಎಸ್ ಸ್ವಲ್ಪ ಯುದ್ಧ ವಿಮಾನಕ್ಕೆ ಲಾಸ್ ಆಗಿದೆ ಎಂದಿದ್ದಾರೆ. ಈ ಬಿಜೆಪಿ ಅಂಧಭಕ್ತರು ಸಿಡಿಎಸ್ ರನ್ನೇ ದೇಶದ್ರೋಹಿ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಧಾರವಾಡ, ಬೆಳಗಾವಿ ಬೆಲ್ಟು, ನಿಮ್ಮ ಕರಾವಳಿ ಬೆಲ್ಟು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಿಮ್ಮ ಮಲೆನಾಡು ಪ್ರದೇಶ ಇವೆಲ್ಲಾನು ಕೂಡ RSS ನ ಪ್ರಯೋಗಾಲಯ ಆಗ್ಬಿಟ್ಟಿವೆ. ಲ್ಯಾಬೊರೇಟರೀಸ್ ಆಫ್ ಹೇಟ್ ಆಗಿದೆ. ಯಾರಿಗೆ ಕೊಡ್ತಾ ಇರೋದು ನೋಡಿ, ನೀವು ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ. ಕಾಂಗ್ರೆಸ್ನವ್ರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರಾ? ಏನ್ ಬಿಜೆಪಿ ಮತ್ತೆ ಅವರ ಅಲೈಡ್ ಇಂಡಸ್ಟ್ರಿಗಳು ಒಂದು ಇಂಡಸ್ಟ್ರಿ ಮಾಡಿಬಿಟ್ಟಿದ್ದಾರೆ ಇವರು. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋದು,